ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಳ್ಳಾರಿ ಜೈಲಿನಲ್ಲಿದ್ದಾರೆ ದರ್ಶನ್. ಇನ್ನು ದರ್ಶನ್ರನ್ನ ಮೀಟ್ ಮಾಡೋದಕ್ಕೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಬಂದಿದ್ರು. ಇಬ್ಬರು ವಕೀಲರ ಜೊತೆ ಜೈಲಿಗೆ ಬಂದಿದ್ದಾಗ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಚರ್ಚೆ ಮಾಡಿದ್ರು. ಈ ವೇಳೆ ದರ್ಶನ್ ಸಹೋದರ ದಿನಕರ್ ಕೂಡ ಉಪಸ್ಥಿತರಿದ್ದರು. ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಡ್ರೈ ಫ್ರೂಟ್ಸು, ಬಿಸ್ಕೆಟ್ಸು ಹಾಗೂ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲಿಂದ ಪ್ರಸಾದ ತಗೊಂಬಂದಿದ್ರು. ಆ ಪ್ರಸಾದ ಕೊಡೋಕೆ ಎದ್ದು ಹೋಗಿದ್ರು. 24 ನಿಮಿಷಗಳ ಕಾಲ ದರ್ಶನ್ ಜೊತೆ ಚರ್ಚಿಸಿದ ವಿಜಯಲಕ್ಷ್ಮಿ ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತು ಬೇಲ್ ಅರ್ಜಿಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲ ಸುನೀಲ್ ಜೊತೆಗಿದ್ರು. ಇನ್ನು ದರ್ಶನ್ ಜೈಲು ಪಾಲಾಗಿದ್ದರೂ ಕೂಡ ಅವರ ಕೊಬ್ಬಿದೆಯಲ್ಲ ಒಂಚೂರು ಕಡಿಮೆ ಆಗಿಲ್ಲ, ಕರಗಿಲ್ಲ. ಪತ್ನಿಯನ್ನು ಭೇಟಿ ಮಾಡೋದಕ್ಕೆ ಬರುವಾಗ ಅಸಭ್ಯ ಕೈ ಸನ್ನೆ ಮಾಡುವ ಮೂಲಕ ಮತ್ತೊಮ್ಮೆ ದುರಹಂಕಾರ ಪ್ರದರ್ಶನ ಮಾಡಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿರುವಂಥ ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇಂದು ಮುಕ್ತಾಯಗೊಂಡಿದ್ದರಿಂದ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರುಪಡಿಸಲಾಗಿತ್ತು. ಆಗ ಚಾರ್ಜ್ ಶೀಟ್ನ ಬಗ್ಗೆ ಪ್ರಸ್ತಾಪಿಸಿದ ದರ್ಶನ್ ಪರ ವಕೀಲರು ನಮಗೆ ಪೊಲೀಸರು ನೀಡಿರುವಂಥ ಟೆಕ್ನಿಕಲ್ ಎವಿಡೆನ್ಸ್ ಬೇಕು ಅಂತ ಮನವಿ ಮಾಡಿದರು. ಆಗ SPP ಇದಕ್ಕೆ 1 ವಾರ ಸಮಯ ಬೇಕು ಅಂತ ಕೇಳಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ನ್ಯಾಯಾಂಗ ಬಂಧನವನ್ನು 1 ದಿನ ವಿಸ್ತರಿಸಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ. ಈ ಬಳ್ಳಾರಿ ಜೈಲಿಗೆ ಹೋದ ನಂತರ ವಾತಾವರಣ ಅಡ್ಜಸ್ಟ್ ಆಗ್ತಿಲ್ಲ, ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಹೌದು, ಇದೇ ಕೊಲೆ ಅಂದರೆ ರೇಣುಕಾಸ್ವಾಮಿಯ ಹತ್ಯೆಯ ಆರೋಪಿ A2 ಈತ ದರ್ಶನ್, ಈತನ ಏನೋ ಬ್ಯಾಡ್ ಫ್ಯಾಟ್ ಎಲ್ಲ ಕರಗ್ತಾ ಇದೆ, ಸಣ್ಣ ಆಗ್ತಾ ಇದ್ದಾರೆ ಅಂತ ಹೇಳಿದರು. ಯಾವ ಬೇಡದ ಕೊಬ್ಬು ಇಲ್ಲ, ಏನೂ ಇಲ್ಲ, ಬೇಕಾಗಿರೋ ಕೊಬ್ಬೆ ಜಾಸ್ತಿ ಇದೆ. ಹೌದು, ಇಷ್ಟಾದರೂ ಕೂಡ ನೋಡಿ ಈ ಸಿಂಬಲ್ ತೋರಿಸಿತು, ಬೇಕಿತ್ತ ಇದೆಲ್ಲ ಅಂತೇಳಿ. ಹೋಗಿ ಬಂದು ಸಿಗಾಕಂತಾರೆ ಅಂತ. ಯಾರಿಗೆ ತೋರಿಸಿದೆ? ಪೊಲೀಸರಿಗ ಗೊತ್ತಿಲ್ಲ. ನಮ್ಮ ಉಪನಿಷತ್ತಲ್ಲಿ ಒಂದು ಭಾಳ ಒಳ್ಳೆ ಉಕ್ತಿ ಇದೆ, ಅದು ಇವರಿಗೆ ಬರ್ದಂಗಿದೆ. ನ ವಿದ್ಯಾ ನ ತಪೋ ನ ಜ್ಞಾನಂ ನ ಶೀಲಂ ತೇ ಮರ್ಥ್ಯಲೋಕೆ ಮನುಷ್ಯ ರೂಪೇಣ ಮೃಗಂ ಚರಂತಿ ಅಂತ ಉಪನಿಷತ್ನಲ್ಲಿ ಇಂಥವರಿಗೆ ಬರ್ದಂಗಿದೆ. ಅದು ಜ್ಞಾನ ಇಲ್ಲದೆ ಇರೋನು, ಶೀಲ ಇಲ್ಲದೆ ಇರೋನು, ತಪಸ್ಸು ಇಲ್ಲದೆ ಇರೋನು, ಅವನು ಮನುಷ್ಯ ರೂಪದ ಮೃಗಕ್ಕೆ ಸಮ ಅಂತ. ಅವ್ರು ಎಂಥವ್ರಿದ್ದರೂ ಕೂಡ ಅವನು ಏನೇ ಬೇಕಾದರೂ ಆಗಿರಲಿ, ಅವನು ಮನುಷ್ಯ ರೂಪದ ಮೃಗ ಅಂತ. ನಿಮಗೆ ಎಷ್ಟೇ ವಿದ್ಯೆ ಇರಲಿ, ನೀವು ವಿನಯ ಇಲ್ಲದೆ ಹೋದರೆ, ನೀವು ಯಶಸ್ಸೇ ಇರಲಿ, ನೀವು ಸಣ್ಣ ವಿನಯವೂ ಇಲ್ಲದೆ ಹೋದರೆ ಆ ಯಶಸ್ಸು ವ್ಯರ್ಥ ಅಲ್ವ? ಅದು ಮೃಗಕ್ಕೆ ಸಮಾನ. ಈಗ ನಾಯಿಗಳಿರ್ತಾವಪ್ಪ, ಎಂಥ ಐಷಾರಾಮಿ ನಾಯಿಗಳಿರಲಿ, ಇವತ್ತು ಐಷಾರಾಮಿ ನಾಯಿಗಳನ್ನೆಲ್ಲ ಜೊತೆಗೆ ತಗೊಂಡು ಹೋಗ್ತೀವಿ, ಬೆಡ್ ಮೇಲೆಲ್ಲ ಮಲಗಿಸ್ತಾರೆ, ಅದು ಬೇರೆ ವಿಷಯ. ಆದರೆ ನಾಯಿಗಳು ಎಂಥದ್ದೇ ಜಾತಿದಾಗಿದ್ದರೂ ಕೂಡ ನಾಯಿ ಅಂತ ಅನ್ಕೊಂತೀವಿ, ನಾಯಿನೇ. ಆದರೆ ಇಂಥ ಮನುಷ್ಯರು ಇದ್ದಾರಲ್ಲ, ನಾಯಿ ಯಾಕೆ ಹೇಳಿದ್ರೆ ಪಕ್ಕದಲ್ಲಿ ಬರ್ತಾ ಇತ್ತು, ನಾನೆಲ್ಲ ನಾಯಿಗೆಲ್ಲಾದರೂ ಮಾಡಿದ್ರೆ ಆ ಥರದ್ದು ಅಂತ ಅಂದ್ಕೊಂಡೆ ನಾನು. ಆದರೆ ಇಂಥ ಮನುಷ್ಯರು ಇದ್ದಾರಲ್ಲ, ಇಷ್ಟೊಂದು ಫ್ಯಾನ್ ಬೇಸ್ ಇದೆ, ಇಷ್ಟು ಜನ ಅವ್ರನ್ನ ಹೊಗಳೋವಂಥವರಿದ್ದಾರೆ, ದರ್ಶನ್ ಅನ್ನೋಂಥವರಿದ್ದಾರೆ. ಆದರೆ ಇವ್ರು ಮಾಡೋದು ನಡ್ರಿ ಆ ನಾಯಿಗಿಂತ ಕೀಳಾದ ಕೆಲಸವನ್ನು ಮಾಡ್ತಾರೆ. ನಾವು ಇತ್ತೀಚೆಗೆ ಭಾಳ ಪಾಪ ಇಷ್ಟೊಂದು ದಿನ ಆಯಿತು ಜೈಲಿಗೆ ಹೋಗಿ ಕಷ್ಟ ಅನುಭವಿಸಿರ್ತಾರೆ, ಪ್ರಾಯಶ್ಚಿತಕ್ಕಿಂತ ದೊಡ್ಡ ಪಾಪ ಪ್ರಜ್ಞೆ ಬೇರೆ ಏನು ಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಪ್ರಾಯಶ್ಚಿತ ಆಗಲಿ ಬಿಡಿ, ಸಾಕು ಬಿಡಿ ಅಂತ ನಾವು ಅಂದ್ಕೊಂಡಿದ್ವಿ. ಪ್ರಾಯಶ್ಚಿತ ಆಗಿರುತ್ತೆ ಅಂತ ಯಾವ ಪಾಪ ಪ್ರಜ್ಞೆನೂ ಇಲ್ಲ, ಒಂದು ಚೂರು ಇಲ್ಲ, ಆ ಮುಖದಲ್ಲೂ ಇಲ್ಲ, ಆ ಬಾಡಿ ಲ್ಯಾಂಗ್ವೇಜಲ್ಲೂ ಇಲ್ಲ. ಪಾಪ ಒಂದು ಕಡೆ ವಿಜಯಲಕ್ಷ್ಮಿಯವರು ದೇವ್ರ ಮೊರೆ ಹೋಗ್ತಾ ಇದ್ದಾರೆ, ಹಿಂಗಾದರೂ ಮಾಡಿ ಇದರಿಂದ ಆಚೆಗೆ ಬಂದ್ಬಿಡಪ್ಪ ಅಂತ ಹೇಳಿ. ಇವ್ರು ಹಿಂಗೆ ಮಾಡಿ ಹೊರಗೆ ಬರ್ದಿರಂಗೆ ಮಾಡ್ಕೊತಾರೆ. ಅವ್ರು ಯಾಕೆ ಹೋಗ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಮತ್ತೆ ಯಾಕೆ ಹೋಗಬೇಕು? ಹೋಗ್ಬೇಡ್ರಿ, ಸಾಕು ಬಿಡಿ. ಇವ್ರಿಗೆಲ್ಲ ಆಗಬೇಕು ಈ ಥರದ್ದು. ಈ ಥರದ ಅಹಂಕಾರ ಇದೆಯಲ್ಲ, ಇದು ಯಾವತ್ತೂ ಒಳ್ಳೆಯದಲ್ಲ, ಯಾರಿಗೂ ಒಳ್ಳೆಯದಲ್ಲ. ಅವ್ರಿಗೆ ಅಂತಲ್ಲ, ಯಾರಿಗೂ ಒಳ್ಳೆಯದಲ್ಲ. ಇವ್ರಿಗಂತೂ ಒಳ್ಳೆಯದೇ ಅಲ್ಲ. ಅದು ಮೊದಲಿಂದನೂ ಯಾಕೆ ಎಲ್ಲಿಂದ ದರ್ಶನ್ ಡೌನ್ಫಾಲ್ ಶುರುವಾಯಿತು ಅಂದರೆ ರಮೇಶ್ ಅರವಿಂದ್ ಅವರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ನಾನು ದರ್ಶನ್ನ 3 ರೀತಿಯಲ್ಲಿ ನೋಡ್ತೀನಿ ಅಂತ. ಈ ಹಿಂದೆ ಇದ್ದ ದರ್ಶನ್ ಸೂಪರ್ ಸ್ಟಾರ್ ದರ್ಶನ್, ಈಗ ಇರೋವಂಥ ದರ್ಶನ್ ಖೈದಿ ನಂಬರ್ ಈ ದರ್ಶನ್, ಮುಂದೆ ಬರುವಂಥ ದರ್ಶನ್ ಭಾಳ ಒಳ್ಳೆಯವನಾಗಿ ಬರಬೇಕು ಹೊರಗಡೆ, ಈ 3 ದರ್ಶನನ್ನು ನೋಡ್ತೀನಿ ಅಂತ. ಈ ಮನುಷ್ಯನ ಅವತ್ತೂ ಹಾಗೆ ನೋಡಿದ್ವಿ, ಅದೇ ದರ್ಶನ್ನು. ಇವತ್ತೂ ಹಾಗೆ ಅದೇ ದರ್ಶನ್ನು, ನಾಳೆನೂ ಇದೇ ದರ್ಶನ್. ತಿದ್ದಿಕೊಳ್ಳುವ ಯಾವ ಲಕ್ಷಣಗಳೂ ಕಾಣಿಸ್ತಾ ಇಲ್ಲ, ಯಾವುದೇ ಲಕ್ಷಣಗಳು. ಇನ್ನೊಂದು 7 ವರ್ಷ ಬೇಕಾದ್ರೆ ಜೈಲಿಗೆ ಹಾಕಿ, ನಾನು ಹಿಂಗೆ ಅಂತಂತಾರೆ. ಅದೇ ಯಾವುದೋ ಬೇರೆ ಹಿಂಗೆಲ್ಲ ಮಾಡ್ತಾರೆ. ಬೇಲ್ ಅಪ್ಲಿಕೇಶನ್ಗೆ ಹಾಕದಂತಹ ಸಂದರ್ಭದಲ್ಲಿ ಇದನ್ನು ಇಟ್ಕೊಂಡು ಏನು ಬೇಲ್ ಸಿಗೋ ಥರನೂ ಮಾಡ್ಬೋದು. ಇದು ಕೂಡ ಒಂದು ಗ್ರೌಂಡ್ಸೇ. ಈಗ ಇವರು ಈ ಥರ ಎಷ್ಟು ಮಾಡ್ತಾರೋ ಪ್ರತಿನಿತ್ಯ ಮಾಡಲಿ, ಪ್ರತಿದಿನ ಈ ಥರದ್ದೇ ಮಾಡಲಿ. ಇವರ ಪುಂಡಾಟಿಕೆ, ಇವರ ಅಹಂಕಾರ, ಅಹಮ್ಮು, ಪೊರ್ಕಿತನ ಇದನ್ನೆಲ್ಲವನ್ನು ತೋರಿಸ್ಕೊಂಡು ಹೋಗಲಿ. ಅವ್ರಿಗೆ ಮುಳುವಾಗೋದದು, ಬೇರೆ ಯಾರಿಗೂ ಅಲ್ಲ. ಅವ್ರಿಗೆ ಮುಳುವಾಗ್ತಾ ಹೋಗುತ್ತೆ. ನೋಡ್ರಿ, ಮೊನ್ನೆ ಐಷಾರಾಮಿ ಜೀವನ ನಡೆಸ್ತಾ ಇದ್ರು, ಆ ರೌಡಿಗಳ ಜೊತೆ ಕೂರ್ತಾ ಇದ್ರು. FIR 2 FIR ಆಗಿದೆ ಅವ್ರ ಮೇಲೆ.
ಎಕ್ಸ್ಟ್ರಾ FIRs. ಈಗ ಈ ಥರದ ಅವರ ಪ್ರವೃತ್ತಿ, ಇವರೆಲ್ಲಾದರೂ ಸಮಾಜಕ್ಕೆ ಹೋದರೆ ಸಾಕ್ಷ್ಯನಾಶ ಮಾಡೋದಿಲ್ವಾ? ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋದಿಲ್ವಾ? ಮತ್ತೆ ಇವರ ಹಳೆ ಚಾಳಿ ಮುಂದುವರಿಸೋದಿಲ್ವಾ? ಮತ್ತಾರನ್ನು ಕೊಲೆ ಮಾಡಿದ್ರೆ ಗೊತ್ತಿಲ್ವಲ್ಲ? ಈ ಥರದ ಅಹಂಕಾರ ಇರೋರು, ಈ ಥರದ ಮಾನಸಿಕ ಅಸ್ವಸ್ಥರಿರೋರು, ಇದು ಮಾನಸಿಕ ಅಸ್ವಸ್ಥತೆ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಹೌದು, ಮಾನಸಿಕ ಅಸ್ವಸ್ಥತೆ, ಒಂದು ವಿಧವಾದ ಮಾನಸಿಕ ಅಸ್ವಸ್ಥತೆ. ಈ ಥರದ ಅಸ್ವಸ್ಥರಾಗಿರೋರನ್ನ ಸಮಾಜಕ್ಕೆ ಬಿಟ್ಟರೆ ಏನಾಗ್ಬೋದು? ನಾಳೆ ಸಮಾಜಕ್ಕೆಲ್ಲಾದರೂ ಇಂಥವ್ರು ಬಂದು ಮತ್ತೆ ಮತ್ತೆ ಅಶಾಂತಿ ವಾತಾವರಣ ಉಂಟು ಮಾಡೋದಿಲ್ವೇ? ಹಿಂದುಗಡೆ ಇರೋರೆಲ್ಲ ಪೊಲೀಸರು, ಅದು ಕೂಡ ಕರ್ತವ್ಯ ನಿರತ ಪೊಲೀಸರು. ಆ ಕರ್ತವ್ಯ ನಿರತ ಪೊಲೀಸರಿಗೆ ಹೀಗೆ ಅಂದಂಗಿದೆ. ಅವ್ರು ಯಾರಿಗೆ ಹೇಳಿದ್ರು ನಮಗೆ ಗೊತ್ತಿಲ್ಲ, ನಮಗಂತೂ ಕಾಣಿಸ್ತಾ ಇರೋದು ಪೊಲೀಸರಿಗೆ ಹೇಳಿದ್ರು ಅಂತ. ಕರ್ತವ್ಯ ನಿರತ ಪೊಲೀಸರಿಗೆ ಹೀಗೆ ಮಾಡುವಾಗ ಇದು ಸರಿನಾ? ಪೊಲೀಸರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಲ್ವಾ? ಜೈಲಿನ ಒಳಗಡೆ ಇರುವಾಗ ಅವರ ರೀತಿ ಹೇಗಿರಬೇಕು, ಅವರ ಬಿಹೇವಿಯರ್ ಹೇಗಿರಬೇಕು, ಅವರ ಗುಣನಡತೆ ಹೇಗಿರಬೇಕು, ಇದನ್ನು ಪೊಲೀಸರು ಗಮನಿಸ್ತಾ ಇರ್ತಾರೆ. ಪೊಲೀಸರು ಗಮನಿಸಬೇಕು, ಅದಕ್ಕೆ ಜೈಲಿಗೆ ಕಳಿಸೋದು. ಹೌದು. ಈಗೇನು ಇಲ್ವಾ ಇವರಿಗೆ? ನಮಗನ್ನಿಸ್ತಾ ಇದೆ ಬಳ್ಳಾರಿಯಲ್ಲೂ ಕೂಡ ಅದೇ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಏನು ಕತೆ ಅಂತ, ಅಲ್ವಾ? ಬಟ್ ಏನೇ ಆದರೂ ಇದೀಗ ದರ್ಶನ್ಗೆ ಒಂದು ಆರೋಗ್ಯ ತಪಾಸಣೆ ಮಾತ್ರ ಅಗತ್ಯ ಇದೆ. ಇದೆ ಆರೋಗ್ಯ ತಪಾಸಣೆ ಅಂದರೆ ಮೆಂಟಲ್ ಹೆಲ್ತನ್ನು ಗಮನಿಸಬೇಕು. ನಿಜ. ಮೆಂಟಲ್ ಹೆಲ್ತನ್ನು ಆದಷ್ಟು ಬೇಗ ಯಾರಾದರೂ ಒಳ್ಳೆ ಸೈಕ್ಯಾಟ್ರಿಸ್ಟು, ಮನೋಶಾಸ್ತ್ರಜ್ಞರು ಹೋಗಿ ಚೆಕಪ್ ಮಾಡಬೇಕು. ಬಹಳ ಕಷ್ಟ ಇಲ್ಲ ಅಂದರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.